ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಪರಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. DK ಸಾಹೇಬ್ರು ಅವರಿಗೆ ಆಮಂತ್ರಣ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಬಂದಿದ್ದಾರೆ. CM ಸಿದ್ದರಾಮಯ್ಯ ಅವರು ಮನೆಗೆ ನಮ್ಮನ್ನು ಕರೆದಿಲ್ಲ, ನಮಗೆ ಕಾಲ್ ಮಾಡಿಲ್ಲ, ಕಾಲ್ ಬಂದಿದ್ದರೆ ನಾವು ಕೂಡ ಹೋಗ್ತಾ ಇದ್ವಿ ಅಂತ ಹೇಳಿ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಮಾತನಾಡಿರುವಂಥದ್ದು. CM DCM ಬ್ರೇಕ್ಫಾಸ್ಟ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. DK ಸಾಹೇಬ್ರೇನಿದ್ದಾರೆ ಅವರು ಆಮಂತ್ರಣ ಕೊಟ್ಟಿದ್ದಾರೆ. ಯಾರಿಗೆ? ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ನಮ್ಮನ್ನು ಕರೆದಿಲ್ಲ, ನಮಗೆ ಕಾಲ್ ಬಂದಿದ್ದರೆ ನಾವು ಕೂಡ ಹೋಗ್ತಾ ಇದ್ವಿ. CM DK ಮನೆಯಲ್ಲಿ ತಿಂಡಿಯನ್ನು ಏನು ಸೇವನೆ ಮಾಡಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ನಾಟಿ ಕೋಳಿ ಒಂದು ಊಟವನ್ನು ಮಾಡಿಸಿದ್ದರಂತೆ CM ತಿಂದು ಬಂದಿದ್ದಾರೆ. ಅದು ಚೆನ್ನಾಗಿರಬಹುದು, ನಮಗೂ ಕೂಡ ಕರೆದ್ರೆ ನಾವು ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ನೋಡೋಣ ಯಾವಾಗ ಕರೀತಾರೆ ಅಂತ ಪರಂ ಪ್ರತಿಕ್ರಿಯೆ ನೀಡಿರುವಂಥದ್ದು ಈ ಒಂದು ವಿಚಾರವಾಗಿ. ಬ್ರೇಕ್ಫಾಸ್ಟ್ ಸಭೆ ಏನಿದೆ ಅದರ ಬಗ್ಗೆ ರಿಯಾಕ್ಷನ್ ಮಾಡಿದ್ದಾರೆ ಪರಮೇಶ್ವರ್ ಅವರು ಈ ಒಂದು ವಿಚಾರವಾಗಿ. ಏನಂದ್ರೆ CM ಸಿದ್ದರಾಮಯ್ಯ ಅವರಿಗೆ ಕರೆದಿದ್ರು, ಅದಕ್ಕೆ ಅವ್ರು ಹೋಗಿದ್ದಾರೆ, ಒಳ್ಳೆಯ ಅಡುಗೆಯನ್ನು ಮಾಡಿಸಿದ್ರಂತೆ. ನಮಗೇನಾದ್ರೂ ಕಾಲ್ ಬಂದಿದ್ರೆ ನಮ್ಮನ್ನು ಬನ್ನಿ ಅಂತ ಕರೆದು ನಿಜವಾಗ್ಲೂ ಕೂಡ ನಾವೇ ಹೋಗ್ತಾ ಇದ್ವಿ, ನಮಗೂ ಕೂಡ ಆಸೆ ಇತ್ತು ಅನ್ನೋಂಥ ರೀತಿಯಲ್ಲಿ ಪರಮೇಶ್ವರ್ ಹೇಳಿದ್ದಾರೆ. ಒಳ್ಳೆಯ ಒಂದು ನಾಟಿ ಕೋಳಿ ಊಟವನ್ನು ಖಾದ್ಯವನ್ನು ಮಾಡಿಸಿದ್ರಂತೆ, ನಮಗೂ ಗೊತ್ತಾಯ್ತು ವಿಚಾರ. ಹೀಗಾಗಿ ನಮ್ಮನ್ನು ಕರೆದಿದ್ರೆ ನಾವು ಕೂಡ ಬರ್ತಿದ್ವಪ್ಪ, ಯಾಕೋ ಇನ್ನೂ ಕರೆದಿಲ್ಲ, ನೋಡೋಣ ಯಾವಾಗ ಬರುತ್ತೆ ಟೈಮ್ ಬಂದಾಗ ನಾವು ಕೂಡ ಹೋಗ್ತೀವಿ, ನಮಗೂ ಕೂಡ ಹಂಗೆ ನಾಟಿ ಕೋಳಿ ಸಾರು ಮುದ್ದೆಯನ್ನು ಮಾಡಿಸಿ ಹಾಕ್ತಾರ ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ಪರಮೇಶ್ವರ್ ಒಂದು ಸ್ವಲ್ಪ ಖುಷಿಯಿಂದಾನೇ ಹೇಳಿದಂತೆ ಕಾಣ್ತಾ ಇದೆ. CM ಅವ್ರನ್ನ ಕರೆದಿದ್ದಾರೆ, ಒಳ್ಳೆ ನಾಟಿ ಕೋಳಿ ಊಟವನ್ನು ಮಾಡಿಕೊಂಡು ಬಂದಿದ್ದಾರೆ, ನಮ್ಮನ್ನು ಕರೆದಿಲ್ಲ, ಫೋನ್ ಕೂಡ ಮಾಡಿಲ್ಲ, ಮಾಡಿದರೆ ನಾವು ಕೂಡ ಹೋಗ್ತಿದ್ವಿ, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತಿದ್ವಿ ನಾವು ಕೂಡ ನಾಟಿ ಕೋಳಿ ಊಟನ ಅಂತ ಹೇಳಿ ಪರಮೇಶ್ವರ್ ಒಂದು ರೀತಿಯಲ್ಲಿ ಖುಷಿಯಾಗಿ ಮಾತನಾಡಿದ್ದಾರೆ. CM DCM ಅವರ ಒಂದು ಭೇಟಿ ಏನಿದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಅದ್ರ ಬಗ್ಗೆ ಬೇರೆ ಯಾವ ರೀತಿ ಮಾತಾಡಿಲ್ಲ, ಖುಷಿಯಿಂದಾನೇ ಮಾತಾಡೋದಂತ ಕಾಣ್ತಾ ಇದೆ ಪರಮೇಶ್ವರ್ ಅವರು. ನಮ್ಮನ್ನು ಕರೆದಿಲ್ಲ ಸ್ವಾಮಿ, ಕರೆದಿದ್ರೆ ನಾವು ಹೋಗ್ತಿದ್ವಿ, ಏನು ಮಾಡೋದು ನೋಡೋಣ, ನಮಗೂ ಟೈಮ್ ಬರ್ಬೋದು, ಕರಿಬಹುದು, ನಮ್ಮನ್ನು ಕರೆದಾಗ ನಾವು ಕೂಡ ಹೋಗ್ತೀವಿ, ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಅನ್ನೋಂಥ ರೀತಿಯಲ್ಲಿ ಪರಮೇಶ್ವರ ಮಾತನಾಡಿದ್ದಾರೆ ಈ ಒಂದು ವಿಚಾರವಾಗಿ. ರಾಜಕೀಯದಲ್ಲಿ ಇದೇ ಒಂದು ಚರ್ಚೆ ಆಗ್ತಾ ಇತ್ತು. ಏನು ಅವ್ರ ಮನೆಗೆ ಇವ್ರು ಹೋಗ್ತಾ ಇದ್ದಾರೆ, ಇವ್ರ ಮನೆಗೆ ಅವ್ರು ಹೋಗ್ತಾ ಇದ್ದಾರೆ, ಏನಿದೆ ವಿಚಾರಗಳು, ಏನು ಗುಟ್ಟಿದೆ, ಏನು ಎತ್ತ ಒಂದು ಅರ್ಥ ಆಗ್ತಾ ಇಲ್ಲ. ಇವರಿಬ್ಬರು ಮನೇಲಿ ಏನು ಮಾತನಾಡ್ಕೊಳ್ತಿದ್ದಾರೆ ಗೊತ್ತಿಲ್ಲ. ಟಿಫನ್ ಮಾಡ್ತೀವಿ ಅಂತಾರೆ, ಇಡ್ಲಿ ತಿಂತೀವಿ ಅಂತಾರೆ, ದೋಸೆ ತಿಂತೀವಿ ಅಂತಾರೆ, ನಾಟಿ ಕೋಳಿ ಅಂತಾರೆ. ಅದೇನೇ ಇದ್ರೂ ಕೂಡ ರಾಜಕೀಯವಾಗಿ ಚರ್ಚೆ ಆಗೋದು ಮಾತ್ರ ಬೇರೆ ಇರುತ್ತೆ. ಹೀಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಾಗ ಈ ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಎಲ್ಲ ಒಂದು ಕಡೆ ಏನಪ್ಪ ಇವರಿಬ್ಬರೇ ಮೀಟಿಂಗ್ ಮಾಡ್ಕೊಂಡು ಮಾತನಾಡ್ತಾ ಇದ್ದಾರೆ, ನಾವೇನು ಲೆಕ್ಕಕ್ಕಿಲ್ವಾ, ನಮ್ಮನ್ನು ಕರಿತಿಲ್ವಲ್ಲ ಅನ್ನೋಂಥ ರೀತಿಯಲ್ಲಿ ಯೋಚನೆ ಮಾಡ್ತಿದ್ರೇನೋ ಅಥವಾ ಗೊತ್ತಿಲ್ಲ. ಬೇರೆಯವ್ರು ಕೇಳಿದಂಥ ಪ್ರಶ್ನೆಗೆ ಹೇಳ್ತಾರೆ, ಏನು ಸಾರ್ ಈ ಥರ ಹಿಂಗೆ ಇಬ್ಬರು ಸೇರ್ತಾ ಇದ್ದಾರೆ, ಮೊನ್ನೆ ಅವ್ರು ಹೋಗಿದ್ರು, ಇವತ್ತು ಇವ್ರು ಬಂದಿದ್ದಾರೆ, ನಿಮಗೆ ಕರೆದಿಲ್ವಾ, ಏನು ಎತ್ತ ಅಂತ ಕೇಳಿರ್ತಾರೆ ಅನ್ಸುತ್ತೆ. ಅವ್ರು ಅದಕ್ಕೆ ಹೇಳ್ತಾರೆ, ನಮಗೇನು ಫೋನ್ ಮಾಡಿಲ್ಲಪ್ಪ, ಅವರು ಮಾಡಿದ್ರೆ ನಾವು ಹೋಗ್ತಾ ಇದ್ವಿ, ಬಟ್ ನೋಡೋಣ ಯಾವಾಗ ಕರೀತಾರೆ ಏನೋ ಗೊತ್ತಿಲ್ಲ. ಒಳ್ಳೆ ಅಡುಗೆ ಅಂತೂ ಮಾಡಿಸಿರೋ ವಿಚಾರ ಗೊತ್ತಾಗಿದೆ DK ಶಿವಕುಮಾರ್ ಸಾಹೇಬರು. ಅವರು ನಮ್ಮನ್ನು ಮುಂದಿನ ದಿನ ಕರೆದ್ರೆ ನಾವು ಕೂಡ ಹೋಗ್ತೀವಿ ಅನ್ನೋ ಅಂಥ ರೀತಿಯಲ್ಲಿ ಪರಮೇಶ್ವರ್ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.